animals or birds were harmed during the making of this movie. The filmmakers have ensured the safety and well being of all animals and birds. We strongly support animal welfare and encourage everyone to treat all the living creatures with kindness and respect. ஹாய் ஃப்ரெண்ட்ஸ், ஆக்சுவலாக ரொம்ப நாள் கழிச்ச ஒரு வீடியோ, பட் இருந்தாலும் இது தரமான வீடியோ. ஏன்னா இங்கே பெங்களூரில் வந்து எவ்ரி இயர் இந்த மே மாதத்துலேருந்து இந்த டோர்னமெண்ட்டோடைய ஃபயர் வந்து ஸ்டார்ட் ஆகிடும். ஸோ மே, ஜூன், ஜூலை வந்து பார்த்திங்கன்னா இங்கே புறா வளர்த்துற எல்லாருக்கும் ஒரு பெரிய ஃபெஸ்டிவல் இல்லைங்களா? ஸோ அந்த ஃபெஸ்டிவல் பார்த்திங்கன்னா எப்படிலாம் இருக்குன்னா, புது ஃபேன்சியஸ் இங்கே வந்து லெஜெண்டுன்னு ஒருத்தர் இல்லவே இல்லை. ஒருத்தர் இன்றைக்கி 13 ஹவர் விட்டார்னா அதை பிரேக் பண்ணுறதுக்கு 10 பேர் இங்கே ரெடியாக இருப்பாங்க. ஸோ அந்த மாதிரி வந்து ஒரு புறா ஷோக்கி இது. ஸோ பிரதர் வந்து 13 ஹவர் 22 மினிட்ஸ் அவர் விட்டுருக்காரு. ஸோ பிரதர் வாழ்த்துக்கள், ரொம்ப கங்க்ராச்சுலேஷன். தேங்க்ஸ். ஏன்னா 13 ஹவர் வந்து சாதாரண டைம்லாம் இல்லை. அது அந்த டைம் அச்சீவ் பண்ணுறதுக்கு எவ்வளோ பெரிய கூட்டமே காத்துக்கிட்டு இருக்கு. அதை நீங்கள் அச்சீவ் பண்ணிட்டீங்க, வாழ்த்துக்கள் பிரதர். பிரதீப், உங்களை பற்றி சொல்லுங்கள். உங்கள் நேம் என்ன பிரதர்? ನನ್ನ ನೇಮ್ ಸಲ್ಮಾನ್ ಅಂತ ಸರ್. ನಾನು ಇದು ಶೋಕಿಗೆ ಬಂದು 7 ವರ್ಷದಿಂದ ನಮ್ಮ ಮನೆ 7 ವರ್ಷ ಆಯಿತು ಇದು ಕನ್ಸ್ಟ್ರಕ್ಷನ್ ಮಾಡಿ. 7 ವರ್ಷದಿಂದ ಅದಕ್ಕಿಂತ ನನಗೆ ಶೋಕಿ ನಮ್ಮ ಅಣ್ಣವ್ರು ಸಾಕಿದ್ರು. ಅಲ್ಲಿ ನಾವು ನೋಡ್ಕೊಳ್ತಾ ಇದ್ವಿ. ಆಮೇಲೆ ನಮಗೆ ಅಪ್ಪೋಣ ನಮ್ಮ ಗುರು ಸಿಕ್ಕಿದ್ರು. ಅವ್ರಿಗಿಂತ ಸ್ವಲ್ಪ ಅವರು ಅಕ್ಕಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಂಗೆ ಒಂದು 6 ಅಕ್ಕಿ 7 ಅಕ್ಕಿ ತೊಗೊಂಡು ಬಂದು ಮನೆಯಲ್ಲಿ ಇಕ್ಕಿದ್ದೆ. ಆ ಕಾಲದಲ್ಲೇ ನನ್ನ ಹತ್ರ ಅಕ್ಕಿ ಕೈಯಿಂದ ಬಿಟ್ಟರೆ 7 ಅವರ್ 8 ಅವರ್ 6 ಅಕ್ಕಿ 7 ಅಕ್ಕಿ ಯಾವಾಗಲೂ ಮನೆಯಲ್ಲಿ ಇರ್ತಾ ಇತ್ತು. ಹಂಗೆ ಜೋಡಿಸ್ಕೊಂಡು ಬರೋದು. ಅಣ್ಣ ಒಂದು 10 ಅಕ್ಕಿ ಕೊಡೋದು. ಆ ತಕ್ಕಿಯಲ್ಲಿ ನಾನು ಬಂದು ನನಗೆ ಯಾವ್ದು ಇಷ್ಟ ಆಗುತ್ತೆ ಹಂಗೆ ಬಿಟ್ಟು ನೋಡ್ಕೊಂಡು ಯಾವ ಟೈಮಿಗೆ ಬರೋದು. ಆ 10 ಅಕ್ಕಿಯಲ್ಲಿ ಒಂದು 2 ಬರೋದು ಕೈಗೆ. ತಿರ್ಗಾ 8 ಎತ್ಕೊಂಡು ಹೋಗಿ ಅಣ್ಣಗೆ ರಿಟರ್ನ್ ಕೊಟ್ಟು ತಿರ್ಗಾ ಆದ್ಮೇಲೆ ಒಂದು 2 ತೊಗೊಂಡು ಹಂಗೆ ಒಂದು 8 ಅಕ್ಕಿ ಸೇರಿಸಿದ್ದೆ. ಅಲ್ಲಿಂದ ಕ್ರೇಜ್ ಶುರು ಆಯಿತು. ಆಮೇಲೆ ಇಲ್ಲೇ ಏರಿಯಾದಲ್ಲಿ ಎಲ್ಲರೂ ಟೂರ್ನಮೆಂಟ್ ಬಿಡ್ತಾಯಿದ್ರಿ, ನಾವು ನೋಡ್ತಾಯಿದ್ವಿ. ಹಂಗೆ ನಾವು ಬಿಡೋಣ ಅಂತ ಒಂದು ನಮ್ಮ ತಾಮ್ರ ಲೇಣ್ಣ ஃபஸ்ட்டு விட்ரு. இந்த தாமரலோடைய அம்மா இருக்கு இல்லையா, அம்மா தான் உங்ககிட்ட வந்து ஃபஸ்ட்டு லாங் டைம் ஃபஸ்ட்டு ಅದಕ್ಕೆ ಅದರದಿಂದಾನೇ ನಾವು ಟೂರ್ನಮೆಂಟ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ அந்த ஃபீமேல் யார் உங்களுக்கு தந்தது? ಅದಕ್ಕೆ ಆ ಫೀಮೇಲ್ಗೆ ನಮ್ಮ ಅಪ್ಪಣ್ಣ ಅಂತ ನಮಗೆ ಕೊಟ್ಟಿದ್ದು. ಓಕೆ. ಅದರ ಅಪ್ಪ ಅಮ್ಮ ಅಪ್ಪಣ್ಣ ಹತ್ರನೇ ಇತ್ತು. ಹೆಣ್ಣು ಅಂದಮೇಲೆ ಆರ್ತಂದರೆ ಹೆಣ್ಣು ಮೇಲೆ ನಮಗೆ ಪ್ರೀತಿ ಇರೋದು ನೋಡಿ ಅದರ ಅಪ್ಪ ಅಮ್ಮನೇ ಅಪ್ಪಣ್ಣ ನಮಗೆ ಕೊಟ್ಟು. ಹೌದಾ? ಆದಮೇಲೆ ಆ ಹೆಣ್ಣಿಗೆ ನಾವೊಂದು ಗುಲ್ದಾರ್ ಹೆಣ್ಣು ತೋರಿಸಿರ್ತೀರ ನೀವು ವಿಡಿಯೋದಲ್ಲಿ. ಆ ಗುಲ್ದಾರ್ ಹೆಣ್ಣು ನಾನು ಮಾಡಿದೆ. ಆ ಹಿಡ್ದಿದ್ದು ಗುಲ್ದಾರ್ ಹೆಣ್ಣು. ಆ ಗಂಡಿಗೆ ಆ ಹೆಣ್ಣಿಗೂ ಇದು ಪಟ್ಟ 4 ಪಟ್ಟ ಇದನ್ನಲ್ಲಿ ಆಗಿದ್ದು. 4 ಪಟ್ಟನೂ ಗಂಡು ಪಟ್ಟಾನೆ. ಹೌದಾ? 4 ಪಟ್ಟನೂ ಒಂದೇ ಬ್ಯಾಚಿಂದು. ಮೊಟ್ಟೆ ಬೇರೆ ಜೊತೆಗೆ ಕೂರಿಸ್ಕೊಂಡು 4 ಜೊತೆನೂ ಒಂದೇ ಗಂಡು ಪಟ್ಟ. 4 ಪಟ್ಟೆಗೆ ನಮ್ಮ ತಮ್ಮ ಬಂದ್ಬಿಟ್ಟು 4 ಕಲ್ಲಿದಲ್ಲಿ 5-6 ಅವರ್ ಇತ್ತು. ಮಳೆಯಲ್ಲಿ 4 ಗಂಟೆಗೆ ಬಿಟ್ಟು 4 ಅಕ್ಕಿನೂ ಹೋಯ್ತು. ಒಂದೇ ದಿವಸಕ್ಕೆ 4 ಅಕ್ಕಿ. ಆ ಅಕ್ಕಿ ಯಾರೋ ದಸ್ತಾ ಆದಮೇಲೆ ಹಿಡ್ದು ಟೂರ್ನಮೆಂಟ್ನ ಬಿಟ್ಟಿದ್ದಾರೆ. ಸೀಲ್ ಎಲ್ಲ ಹೊಡೆದು ಬಾಲ ಮೇಲೆ ಬಾಲ ಕಟ್ಟಿ ಬಿಟ್ಟಿದ್ದಾರೆ. ಆ ಅಕ್ಕಿ ಸೀಲ್ ದಿವಸನೇ ನಮ್ಮ ಹತ್ರ ಓಡ್ ಬಂದ್ಬಿಟ್ಟಿದೆ. ಸೂಪರ್ ಬ್ರದರ್. ಸೀಲ್ ದಿವಸನೇ ಓಡ್ ಬಂದ್ಬಿಟ್ಟಿದೆ. ಅವಾಗ ನಾವು ಆ ಅಕ್ಕಿಗೆ ಏರಿಯಾಲ್ಲಿ ದೌಡಾಲ್ ಅಂದರೆ ಆ ಅಕ್ಕಿ ಫೇಮಸ್ಸು. ಆ ಅಕ್ಕಿಗೆ ಅವತ್ತು ಬಂದು ಅದು ಫಿನಿಶಿಂಗ್ ಮಾಡಿದ್ದು ಅಕ್ಕಿ ಹಾಕಿದ್ರೆ ಹೊಡೆದಿಲ್ಲ ಏನಿಲ್ಲ, ಹಂಗೆ ಬಂದು ಸುಮ್ಮನೆ ಜಿಪ್ಪಿ ಹಿಡ್ದು ಕುತ್ಕೊಂಡಿಲ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು, ಇಲ್ಲೇ ದಾವಡಿ ಮೇಲೆ ಕುತ್ಕೊಂಡಿದ್ರಿ. ಅವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ದೌಡಾಲ್ ಕಣೋ ಇದು ಯಾವುದೋ ಅಂತ. ಆಯಿತು ಅಂತ ಅದಕ್ಕೆ ಅಲ್ಲಿಂದ ಅಕ್ಕಿಗೆ ದೌಡಾಲ್ ಅಂತ ಹೆಸರು ಬಂದಿದ್ದು. ಅಲ್ಲಿಂದ ಹಾಕಿ ಫಸ್ಟು ನಾವು 10 hours 53 minutes ಬಿಟ್ರಿ. ಅದಕ್ಕಾದ್ಮೇಲೆ 12 hours ಬಿಟ್ರಿ. ಅದಾದಮೇಲೆ ತಿರ್ಗಾ 13 ಬಂದ್ರಿ. 13ಗೆ ಈ ವರ್ಷ 13 hours 22 minutes. உங்களுடைய பாஸ் இருக்கார் இல்லையா, உங்களுடைய குரு அப்பு சார் இல்லையா, அவர் கூப்பிடலாங்களா? பிரதர் ப்ளீஸ் வெல்கம் பிரதர். ஆக்சுவலாக உங்களை பற்றி வந்து பிரதரும் சரி நான் வந்து ஒரு 2 hours ஆச்சு. ஸோ 2 ஹவர்ஸில் வந்து இங்கே எல்லாருமே உங்களை பற்றி ரொம்ப பெருமையாக சொன்னாங்க. அப்படி என்ன நம்ம சல்மான் மேலே உங்களுக்கு ஒரு அன்பு, என்ன பாசம்? ಅದೇ ಫಸ್ಟಿಂದಾನೇ ಅವನು ಏರಿಯಾದಲ್ಲೇ ಇರೋದು. ಓಕೆ. ಚಿಕ್ಕ ವಯಸ್ಸಿಂದ ನೋಡ್ತಾನೆ, ಫಸ್ಟಿಂದಾನೇ ಜೊತೆದಲ್ಲೇ ಇದ್ರು. ಅವ್ನಿಗೆ ಇರೋ ಥರ ಅಕ್ಕಿ ಮೇಲೆ ಕಂಟ್ರೆಕ್ಷನ್ ಜಾಸ್ತಿ ಆಗು, ಬಿಡಲೇಬೇಕು ಏನೋ ಒಂದು ಟೈಮ್ ಪಾಸ್ ಇಕ್ಕಿದ್ದ. ಆಮೇಲೆ ಈ ಟೂರ್ನಿಮೆಂಟ್ ಅಲ್ಲಿ ಇಲ್ಲಿ ಬಿಡೋರ್ನ ನೋಡಿ ಆ ಮೈಂಡಿಗೆ ಬಂದ್ಬಿಟ್ಟ, ಟೂರ್ನಿಮೆಂಟ್ ಬಿಡ್ಬೇಕಣ ಅಂತ. ಸರಿ ಆಯ್ತು. ನಂದು ಆಕ್ಚುಲಿ ಅಂಗಡಿನೇ ಇರೋದು
ಪಾರಿವಾಳ ಅಂಗಡಿ ಇರೋದು. ಹೌದಾ, ಸೂಪರ್. ಬಿಟಿಎಂ ಅಲ್ಲೇ. ಹ್ಮ್. ಅವಾಗ ಚಿಕ್ಕ ವಯಸ್ಸಿಂದ ನೋಡ್ತಾ ಇದೀವಿ. ಅವ್ರ ಅಪ್ಪ ಬಂದು ನಮ್ ಗುರು ತರ ಲೆಕ್ಕಕ್ಕೆ ಅವರು ಅಕ್ಕಿದಲ್ಲ ಬಿಸ್ನೆಸ್ ವಿಷಯದಲ್ಲಿ ಅವ್ರ ನಮ್ ಗುರು ಅವರು. ಅವ್ರು ಫಸ್ಟೇ ಹೇಳಿದ್ರು ನಿನ್ ಇನ್ಚಾರ್ಜ್ ಇದು ಪಾರಿವಾಳದಲ್ಲಿ ಅವ್ನ ಎಲ್ಲೂ ಹೋಗ್ಬಾರ್ದು ಅಂತ. ಇವಾಗ ತುಂಬಾ ಜನ ಯೋಚನೆ ಮಾಡ್ತಾರೆ ಏನಂದ್ರೆ ಪಾರಿವಾಳ ಸಾಕಿದ್ರೆ ಕೆಟ್ಟೋಗ್ಬಿಡ್ತಾರೆ ಹೇಗೆ ಅಂತ. ಆಕ್ಚುಲಿ ಪಾರಿವಾಳ ಸಾಕಿದ್ರೇನೆ ಚೆನ್ನಾಗಿರ್ತಾರೆ ಇಲ್ಲಿ. ಏನಂದ್ರೆ ಟೈಮ್ ಊಟ ಮನೆ ಆ ಮೈಂಡ್ ಸೆಟಪ್ ಅಲ್ಲಿ ಹೋಗ್ಬಿಡ್ತಾರೆ. ಆ ಮೈಂಡ್ ಅಲ್ಲಿ ಇದ್ದಾನೆ ಅವ್ರ ಅಪ್ಪನೂ ಏನಿಲ್ಲ. ಇನ್ನೊಂದೇನಂದ್ರೆ ಮೈಂಡ್ ಬಂದ್ಬಿಟ್ಟು ಇವನ್ ಏನಂದ್ರೆ ಅಕ್ಕಿದಲ್ಲಿ ಸ್ವಲ್ಪ ಜಾಸ್ತಿ ಬಿಡ್ಲೇಬೇಕು ಮಾಡ್ಲೇಬೇಕು. ಅದಿದ್ರೇನೆ ಬಿಡೋದು ಆಡ್ಸಕ್ಕಾಗೋದು, ಇಲ್ಲಂದ್ರೆ ಇಲ್ಲ. ಮೈಂಡ್ ಬಂದ್ಬಿಟ್ಟು ಡ್ಯೂಟಿ ಅವರು ಪಕ್ಕಾ ಡ್ಯೂಟಿ. ಬೆಳಿಗ್ಗೆ 5 ಗಂಟೆಗೆ இன்னொரு டவுட். ஆக்சுவலா இந்த ஏரியால 50 பந்தாவடி இருக்காமே, 50 மெம்பர்ஸ் ஏரியா ஃபுல்லா பந்தாவடி. எப்படி அவங்களெல்லாம் ಕಂಟ್ರೋಲ್ பண்றீங்க? எப்படி ಸಪೋರ್ಟ್ பண்றாங்க? ಏನಂದ್ರೆ ಫಸ್ಟ್ ಇಂದಾನೆ ಎಲ್ಲಾರು ಗೊತ್ತು. ಇವಾಗ ಏನಂದ್ರೆ ಮೈನ್ ಏರಿಯಾ ಸಪೋರ್ಟ್ ಇಂದಾನೆ ನಾವು ಅಕ್ಕಿ ಬಿಡೋಕಾಗೋದು. ಇವಾಗ ಅವ್ರಿಗೆ ಒಂದ್ ಡೇಟ್ ಇರತ್ತೆ, ಅವ್ನು 5 ಅವರ್ ಬಿಡ್ತಾನೋ 5 ನಿಮಿಷ ಬಿಡ್ತಾನೋ, ಆದ್ರೆ ನಾವು ಅವ್ರು ಸಪೋರ್ಟ್ ಮಾಡೇ ಮಾಡ್ತೀವಿ. ಎಲ್ಲಾರ್ಗು ಹೇಳ್ತೀವಿ ಅವತ್ ದಿವಸ ಅಕ್ಕಿ ಬಿಡ್ಬೇಡ. ಇವಾಗ ಅವನ ಹತ್ರ ಅಕ್ಕಿ ಇಲ್ಲ ಅಂತ ನನ್ಗೆ ಗೊತ್ತು, ತಿರ್ಗಾ ನಾವೇನಂದ್ರೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಬಿಡ್ಬೇಡ್ದು ಅಂದ್ರೆ ಬಿಡ್ಬೇಡ್ದು, ಆ ದಿವಸ ಅವಂದು ಅಷ್ಟೇ. ಅದೇ ತರಾನೇ ಎಲ್ಲಾರು ಏರಿಯಾದವ್ರು ಮೈನ್ ಬಂದು ನಮ್ ಸಪೋರ್ಟಿಂಗ್ ಇರೋದೇ ಏರಿಯಾದವ್ರೆ. ಇವಾಗ ನಮ್ ಅಕ್ಕಿ ಯಾರ್ತೋ, ಇವಾಗ ಎಲ್ಲೋ ಒಂದು ಆಚೆಯಿಂದ ಅಕ್ಕಿ ಬಂತು. ಇವಾಗ ನಿಮ್ ಶೋಕಿ ಅಂದ್ರೆ ನಿಮ್ ಚೆನ್ನಾಗೇ ಗೊತ್ತೇ ಇದೆ. ಇವಾಗ ಒಂದು ಅಕ್ಕಿ 8 ಅವರ್ ಪಾಸ್ ಆಯ್ತಂದ್ರೆ ಎಲ್ಲೆಲ್ಲಿಂದಾನು ಅಕ್ಕಿಗಳು ಬರುತ್ತೆ. ಆದ್ರೆ ನಮ್ ಏರಿಯಾದಲ್ಲಿ ಏನಂದ್ರೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇವಾಗ ಆಚೆ ಅದ್ ಅಕ್ಕಿ ಬಂತಂದ್ರೆ ಅದ್ ಏನ್ ಮಾಡ್ಬೇಕು, ಎಲ್ಲೋ ಹೋಗ್ಬೇಕು, ಅದೆಲ್ಲ ಚೆನ್ನಾಗಿ ಗೊತ್ತು. ಅದೆಲ್ಲ ಮಾಡ್ತಾರೆ. ಸಪೋರ್ಟ್ ಮಾತ್ರ ಏರಿಯಾದಲ್ಲಿ ಅವ್ರು ಸಪೋರ್ಟ್ ಮಾಡಿದ್ಕೆ ಇವತ್ತು ಅಕ್ಕಿ ಬಿಟ್ಟಿರೋದು ನಾವು ಲೆಕ್ಕ. ஆக்சுவலா ஃப்ரெண்ட்ஸ், பந்தாவடி எப்படியும் ஒரு ஏரியால ஒரு இது லாஃப்ட் இருந்துச்சுன்னா குறைஞ்சது 5 பேர். என் வீட்டுக்கிட்ட 8 பேர் இருக்காங்க, இங்க 50 பேர். நான் 8 பேர்கிட்ட வந்து நான் ரிக்வஸ்ட் பண்ணி அவங்க சப்போர்ட் பண்ணாத இன்னைக்கு நம்ம ஜெயிக்கிறோம்னா அந்த டீமே தான் சேர்ந்து தான் காரணமோ தவிர சென்ட்ரல் யார் விட்டாலும் இது 0 ஆயிடும். ஓகே பிரதர், அச்சீவ்மெண்ட்லாம் செம்மையா இருக்கு. சீசன் டைம் வேற. ஒரு நாலேஜபிளாக நம்ம கொஞ்சம் பேசணும்னு வைங்களேன், அப்போ எல்லாருக்கும் தெரியும். அதை பார்த்து அவங்களும் விடுவாங்க. ஸோ இப்போ பார்த்தீங்கன்னா நம்ம சேனலை பார்த்து அவங்க ஒரு லாங் டைம் விட்டா நமக்கு ஒரு சந்தோஷம், பெருமையா. ஸோ அதனால தான் இந்த புறா பற்றி நம்ம பேசலாமா? ஓகே பிரதர், இந்த புறாவுடைய அம்மா வந்து தாமரால் இல்லையா? ஆமா. அந்த தாமரால் பார்த்தீங்கன்னா 6 இயர்ஸ் நீங்கள் விட்டுருக்கீங்க. அது வீட்லேயே பிறந்த போட்டா இல்லையா? அந்த புறா வந்து எப்படி நீங்க ட்ரைன் பண்ணீங்க? சிங்கிள் உடானா, டபுள் உடானா? அது வந்துட்டு டபுள் உடான். அது ಬಾಲ ಕಟ್ಬಿಟ್ರೆ ನಾಳೆ ನಾರ್ಮಲ್ ಬಾಲ. ಓಕೆ ರೈಟ್ ಬ್ರದರ್, இப்போ வந்து எவ்வளவு டைம் நீங்க பறக்கறப்ப உடான் ஸ்டார்ட் பண்றீங்க? ಮ್ಯಾಕ್ಸಿಮಮ್ 5 ಅವರ್ಸ್ ಬರಲೇಬೇಕು. ಈ 2 ಅವರ್ಸ್ 3 ಅವರ್ಸ್ ಆದ್ರೆ ಕಾಸರ. ಓಕೆ 5 ಇಯರ್ಸ್ ಬರಲೇಬೇಕು. 5 ಅವರ್ಸ್ ಬಂದಿದ ಮೇಲೆ ಒಂದು ದಿನ ರೆಸ್ಟ್, 7 ದಿನ ರೆಸ್ಟ್? ಫಸ್ಟ್ ಒಂದ್ ದಿವಸ ರೆಸ್ಟ್ ಕೊಟ್ಟು ನೋಡ್ತೀವಿ, ಟ್ರೈ ಮಾಡ್ತೀವಿ. ಬಾಜಿ ಗೀಜಿ ಜಾಸ್ತಿ ಮಾಡ್ಕೊಳ್ತು ಇಲ್ಲ, ಮುಂದೆಗಿಂದ ಬಂದಿಲ್ಲ ಗಾಳಿ ಗಿಳಿಗೆ ಏನ್ ಅದ್ ಪ್ರಾಬ್ಲಮ್ ಏನಿದೆ ಫಸ್ಟ್ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ನಾವು ನೋಡ್ಬೇಕು. ಒಂದ್ ಅಕ್ಕಿ 1 ದಿವಸ ರೆಸ್ಟ್ ಕೇಳತ್ತೆ, 1 ದಿವಸ 2 ದಿವಸ ರೆಸ್ಟ್ ಕೇಳತ್ತೆ. 2 ದಿವಸ ರೆಸ್ಟ್ ಅಕ್ಕಿ ಅಂತ ಆದ್ಮೇಲೆ ನಮ್ಗೆ ಅರ್ಥ ಆಗೋದು. ಈ ಅಕ್ಕಿ ಬಂದ್ಬಿಟ್ಟು 2 ದಿವಸ ರೆಸ್ಟ್ ಇರ್ತಾಯಿನೂ 2 ದಿವಸ ರೆಸ್ಟ್ ಅಕ್ಕಿಗೆ ಆಡಿರೋದು. ಸೂಪರ್ ಸೂಪರ್. ನಾವು ಏನೋ ಹೇಳ್ತೀವಿ ಆ ಅಕ್ಕಿ ಕೊಡ್ಸ್ ಹೆಂಗಿರತ್ತೋ. இது என்ன லைன் வருது அந்த தாமரால் பர்టిక్యులர் நகினா தாமரால் சம்திங் தாமரால்ஸ் எல்லாம் நிறைய இருக்கு இல்லையா? அப்போர் குதிரை அக்கில ಗುಜರಿ ಪುರ அப்படிங்களா? ಮಾರ್ಕೆಟ್ ಲಿಂದ எடுத்துட்டு வந்து நீங்க அப்படியே ಬ್ರೀಡ್ பண்ணி எடுத்து விட்டுருங்க. ನಮ್ಮ ಹತ್ರ ಏನಂದ್ರೆ ನಾವು ಎಲ್ಲಾ ಫ್ರೆಂಡ್ ಸರ್ಕಲ್ ನಾವೆಲ್ಲ ನಮ್ಮ ಹತ್ರ ಅಕ್ಕಿ ಆಡಿದ್ವಿ, ಎಲ್ಲಾನು ಗುಜರಿ ಅಕ್ಕಿ. ನಮ್ಮ ಮೈಂಡ್ ಸೆಟ್ ಇವಾಗ ಬೇರೆಯವ್ರು ಹೇಳಿ ನಾವು ಅಕ್ಕಿ ಎತ್ತೆ ಆ ಮೈಂಡ್ ಸೆಟ್ ಇಲ್ಲ. ನಮ್ಗೆ ಒಪ್ಪಿರ್ಬೇಕು, ಈ ಅಕ್ಕಿ ಆಡ್ಬೇಕು, ಆ ಮೈಂಡ್ ನನ್ಗಿದ್ರೇನೆ ನಾನು ಅಕ್ಕಿ. ಇವಾಗ ಅವರು ಇವಾಗ ನಿಮ್ಗೆ ಚೆನ್ನಾಗ್ ಗೊತ್ತು ಈ ಲೈನ್ ಹೆಂಗಿದೆ ಅಂತ. ಹೌದೌದು. ಇವಾಗ ಅವ್ರು ಹೇಳ್ತಾರೆ 12 ಓವರ್ ಆಡತ್ತೆ ಅಂತ, ಆದ್ರೆ 12 ಓವರ್ ಬಿಟ್ಟೋನ್ ಗೊತ್ತು ಅದು ಹೆಂಗ್ ಆಡತ್ತೆ ಅಂತ. ಕರೆಕ್ಟ್ ಅಲ್ಲ? ಇವಾಗ ಸುಮ್ಮನೆ ಹೇಳೋದಲ್ಲ. ಇವಾಗ ನನ್ಗೇನೋ ಗೊತ್ತಿದೆ, ನಾನು ಹೇಳ್ತೀನಿ 5 ಓವರ್ ಅಂತ. ಇವಾಗ ಅವ್ನ್ ಡ್ಯೂಟಿ ಮಾಡಿದ್ಮೇಲೆ ಅದ್ ಗೊತ್ತಾಗೋದು 5 ಓವರ್ ಆಡತ್ತಾ ಇಲ್ಲ 10 ಓವರ್ ಆಡತ್ತಾ ಅಂತ. ಸುಮ್ಮನೆ ಬಾಯ್ದಲ್ಲಿ ಹೇಳೋದಲ್ಲ. பிரதர், அப்புறம் இன்னொரு விஷயம், இப்போ அந்த தாமரால் ஃபீமேல் வந்து ஒரு 5 ஹவர் உங்ககிட்ட 5 இயர்ஸா பறந்துருக்கு. அதுக்கப்புறம் அதுக்கு வந்து ஒரு மக்ஷி நீங்க போட்டிருக்கீங்க. எப்படி இந்த தாமராலுக்கு மக்ஷி பேர் பண்ணீங்க? அது என்ன ಐಡಿಯಾ? ಬಾಡಿ ಪ್ಯಾಟ್ರನ್ ಪ್ಲಸ್ ಕಾಲು ವಿಂಗ್ಸ್ ಅದು ಐಬ್ಸರು ಅಷ್ಟೇ. ಮಕ್ಷಿಯೋடைய ಬ್ಯಾಕ್ಗ್ರೌಂಡ್ ಏನ ಬ್ರದರ್? ಮಕ್ಷಿ ಬ್ಯಾಕ್ಗ್ರೌಂಡ್ ಬಂದು ತಾಮ್ರಾಲೆ ಬ್ಯಾಕ್ಗ್ರೌಂಡ್ ಬಂದು ಮಕ್ಷಿಗಳ ರೇಕ್ಗಳೈತೆ. ಅದು ಅಷ್ಟೇ ಡಿಫ್ರೆಂಟ್ ನೋಡ್ಕೊಂಡೆ ಹಾಕೋ. இல்ல அந்த பேக்ரவுண்ட் மட்டும் கேட்கல, அதுல ஏதாச்சும் பறந்துருக்கா இல்ல அதுவும் மார்க்கெட் போறாதா? மார்க்கெட்ல வந்து ஆனா வேற லெவல்ல இருக்க மசில் கிசல் எல்லாம் பாத்தீங்கன்னா
ಇಲ್ಲ ಅಂತ ಅಲ್ಲ, ನಮ್ಮ ಹುಡುಗರು ತುಂಬಾ ಜನ ಅಕ್ಕಿ ಬಿಟ್ಟಿದ್ದಾರೆ. 12 ಅವರ್ಸ್ ಇದ್ರೆ ವರ್ಷ ಬಿಡ್ತಾನೋ ಇದಾರೆ. ಅವ್ರ ಮನೆಯಲ್ಲಿ ಆಡ್ತಾ ಇರೋದು ಮಾರ್ಕೆಟ್ ಅಕ್ಕಿನೇ. ಯಾರು மார்க்கெட் மட்டும் யாரு பிரதர் போடுறாங்க? நல்ல ஷோக்தார் தான் வேணாம்னு சொல்லி மார்க்கெட்ல போடுறாங்க. ಬಂದ್ಬಿಟ್ಟು ಹೆಂಗಂದ್ರೆ ಇವಾಗ ನೆಕ್ಸ್ಟ್ ಆಗಿರಲ್ಲ ಅಕ್ಕಿ, ಇಲ್ಲ ಎಲ್ಲೋ ಪರೋಟ ಆಗಿರತ್ತೆ, ಇಲ್ಲ ಸೆಟ್ ಆಗಿರಲ್ಲ. ಇವಾಗ ನಿಮ್ ಅಕ್ಕಿನೂ ಅಷ್ಟೇ ಮನ್ಸ್ ಕೊಡ್ಬೇಕು. ಎಲ್ಲಾರ ಮನೆಯಲ್ಲಿ ಅಕ್ಕಿ ಆಡಲ್ಲ, ಆ ಅಕ್ಕಿ ಮನ್ಸ್ ಕೊಟ್ರೇನೆ ಆ ಮನೆಯಲ್ಲಿ ಅಕ್ಕಿ ಆಡೋದು. ಇವಾಗ ನೀವು ಅಬ್ಸರ್ವ್ ಮಾಡಿರ್ತೀರ, ಒಳ್ಳೆ ಅಕ್ಕಿ ಇರತ್ತೆ, ಆದ್ರೆ ಅಕ್ಕಿ ಅವ್ರ ಮನೆಯಲ್ಲಿ ಆಡಿರಲ್ಲ, ಬೇರೆಯವ್ರ ಮನೆಯಲ್ಲಿ ಆಡಿರತ್ತೆ. ಕರೆಕ್ಟಾ? ಅಂತ ಅಕ್ಕಿಗಳಿಗೆ ಗುಜರಿಗೂ ಬರೋದು. ಆ ಅಕ್ಕಿಗಳು ನಾವೇನೋ ಸೆಲೆಕ್ಟ್ ಮಾಡ್ತೀವಿ, ನಮ್ಮ ಫುಡ್ಡುಗೋ ಇಲ್ಲ ನಾವು ಮಾಡೋ ಟ್ರೈನಿಂಗೋ ನಮ್ ಸೆಟ್ ಆಗ್ತೈತೆ. ஸோ இப்போ வந்து மக்ஷிக்கும் தாமராலுக்கும் பண்ணியிருக்கீங்க. இந்த தாமரால் வந்துருச்சு. ஓகே, இது வந்து ஃபர்ஸ்ட் பட்டாவா இல்லை செகண்ட் பட்டாவா தேர்ட் பட்டாவா? ಇದು ಸೆಕೆಂಡ್ ಈಗ ಇವಾಗ ಫ್ಲೈ ಮಾಡೋದಿರೋದು 4 ಪಟ ಆಗಿದ್ದು. ಇದು ಬಂದು ಫಸ್ಟಾ? ಇದು ಫಸ್ಟ್ 4 ಪಟಾನು ಸೇಮ್. ಇಲ್ಲ ಆಗಿಲ್ಲ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ಫಸ್ಟ್ ಸೆಟ್ ಓಕೆ. ಫಸ್ಟ್ ಸೆಟ್ ಇದು. ಸೆಕೆಂಡ್ ಅಲ್ಲ, ಅದು ತುಂಬಾ ಅಕ್ಕಿಗಳು ಕಳ್ದು ಹೋಗುತ್ತೆ. ಅದ್ ಮೈನ್ ಇದೆ ರೀ, ಫ್ಲೈಯಿಂಗ್ ಜಾಸ್ತಿ ಅದರಲ್ಲಿ ಆಡೋ ಸ್ಟಾರ್ಟಿಂಗ್ ನಲ್ಲೇ ಟೆಂಪರ್ ಇರುತ್ತೆ, ಬಿಟ್ಟಿದ ತಕ್ಷಣ ಅಕ್ಕಿ ಮೇಲೆ ಕೈ ಜಾಸ್ತಿ ಇರುತ್ತೆ. ಅದ್ ಏನಂದ್ರೆ ಇವಾಗ ನಾವು ಅರ್ಜೆಂಟ್ ಅಲ್ಲಿ ಮಾಡ್ಕೊಳ್ಳೋದು ಅದು. ಇವಾಗ ನಾವೆಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು, ಸ್ಟಾರ್ಟಿಂಗ್ ಪಟಾತಾನೆ ಇದು ಬಿಡೋ ಒಂದ್ 5 ಚಕ್ಕರ್ ಹೊಡೆದ್ಬಿಟ್ಟು ಕೂತ್ಕೊಳ್ಳತ್ತೆ, ಆ ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ. ಯಾಕಂದ್ರೆ ನಾವು ಅವಾಗ್ಲೇ ಸ್ಟಾರ್ಟಿಂಗ್ ಅದ್ರದ್ದು ಬ್ರೀಡ್ ಒಳಗಡೆ ಹೋಗಿರೋದು ನಾವು, ಇದ್ರಲ್ಲಿ ಏನಿದೆ ಏನಿಲ್ಲ. ಅವಾಗನೇ ನನ್ಗೆ ಅರ್ಥ ಆಯ್ತು, ಅದು 2 ಕಲ್ಲಿ 3 ಕಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ಅದು ಈಸಿಗೆ. ಅದು ಏನಂದ್ರೆ ರಿಲೀಸ್ ಮಾಡಿದ ತಕ್ಷಣ ಮೇಲೆ ಆಗ್ಬಿಡುತ್ತೆ ಅಕ್ಕಿ. ಅದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ಕೆ ಸ್ವಲ್ಪ யாருங்க ஜாக்கி பிரதர்? ஆக்சுவலா ஜாக்கி பிரதர், ப்ளீஸ் வெல்கம் டு சேனல். ஆக்சுவலாக ஜாக்கி இல்லைன்னா ஷோக்கி பண்ண முடியாது. ஏன்னா நம்ம எவ்வளோதான் வீட்டில் உட்காந்து கைட் பண்ணாலும் ஒருத்தர் வானத்தை பார்த்துக்கிட்டே இருக்கணும். அப்போ தான் நம்ம பல்ட்டி கம்மி பண்ணுறது, ஜாஸ்தி பண்ணுறது, ரிக்கவரி எல்லாமே நம்ம வந்து அப்போ தான் நம்ம செய்ய முடியும். ஸோ ஜாக்கிக்கு ஃபஸ்ட்டு பெரிய ஆன்சர் உங்களுக்கும். உங்கள் பேர் என்ன சொல்லுங்கள் பிரதர்? உங்கள் பேர் பிரதர்? ஃபாரூக். பிரதர், இந்த புறா வந்து எப்படி பறக்கும், என்ன ಇದು ಪುರಾವುடைய ಸ್ಟೈಲ್ சொல்லுங்கள். ಯಾವ ಥರ ಆಡೋದು? ಇಲ್ಲೇ ಆಡೋದಾ, ದೂರ ಹೋಗೋದಾ, ಕೆಳಗೆ ಆಡೋದಾ, ಹೈಟ್ನಲ್ಲಿ ಆಡೋದಾ? ಮೊದಲು ಕೆಳಗಡೆ ಆಡುತ್ತೆ ಅಕ್ಕಿ 1 ಅವರ್, ಆಮೇಲೆ ದೂರ ಬರ ಹೋಗುತ್ತೆ. ಈ ಸೈಡ್ ಜಾಸ್ತಿ ಹೋಗುತ್ತೆ, ಈ ಸೈಡ್ ಜಾಸ್ತಿ ಹೋಗುತ್ತೆ, ಈ ಸೈಡ್ ಜಾಸ್ತಿ ಹೋಗುತ್ತೆ. 3 ಕಡೆ ಜಾಸ್ತಿ ಆಡುತ್ತೆ ಅಕ್ಕಿ. ಕೆಳಗಡೆನೆ ಆಡುತ್ತೆ, ಆಮೇಲೆ ದೂರ ಬರ ಹೋಗುತ್ತಲ್ಲ ಮೇಲೆ ಆಡುತ್ತೆ. ஓகே. பிரதர், இந்த புறாக்கு வந்து நீங்கள் பறந்து உட்காந்து என்னென்ன சாப்பாடு நீங்கள் தருவீங்க? ಏನು ಫುಡ್ ಇದು ಕೊಡ್ತೀರಾ? ರಾಗಿ ಕೊಡ್ತೀವಿ, ಅದು ಮಿಕ್ಸಿಂಗ್ ರಾಗಿ ಕೊಡ್ತೀವಿ. ಆಮೇಲೆ ಸ್ವಲ್ಪ ಅದು ಕಡಲೆಕಾಳು, ಅದು ಬಾದಾಮ್. ஓகே. இது வந்து எப்போ நீங்கள் தரீங்க இந்த பாதாம்லாம்? என்ன டைம் பறந்தா நீங்கள் ஸ்டார்ட் பண்ணுறீங்க? ಯಾವ ಟೈಮ್ ಆಡಿದ್ರೆ? ಮಿನಿಮಮ್ 5 ಅವರ್ ಬರ್ಲೇಬೇಕು ಮ್ಯಾಕ್ಸಿಮಮ್, ಅವಾಗಲೇ ಶುರು ಮಾಡೋದು. ಓಕೆ. 2 ಅವರ್ 3 ಅವರ್ ಅಕ್ಕಿ ಕೊಡಲ್ಲ, ಬೆಂಡ್ ಆಗ್ಬೇಕು ಅಕ್ಕಿ. ಬೆಂಡ್ ಆದ್ಮೇಲೆ ಅದಕ್ಕೆ ಹೆವಿ ಫುಡ್ ಕೊಡೋದು. ಇದು ಕಡಲೆ ಬೀಜ ಸರ್? ಅದು ಕಡಲೆ ಬೀಜನೇ ಅಷ್ಟೇ. 5 ಅವರ್ಸ್ ಮ್ಯಾಕ್ಸಿಮಮ್ ಮೇಲೆ ಬಂದ್ರೇನೆ ಅಕ್ಕಿಗೆ. ಸರ್, ಇವಾಗ ಒಂದು 5 ಅವರ್ ಬರ್ತದೆ ಇಲ್ಲ ಅಕ್ಕಿ, ಅದಕ್ಕೆ ಬಂದು ಒಂದು ಬಾದಾಮ್ ಕೊಡ್ಬೇಕಾ? ಇಲ್ಲ ಅಕ್ಕಿ ಬಂದ್ಬಿಟ್ಟು ಬಾಜಿ ಮೇಲೆ ಡಿಫ್ರೆಂಟ್. ಇವಾಗ ನಮ್ಮ ಹತ್ರ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಬಾಜಿ ಅದು ಹೋಗ್ತಾ ಅದಕ್ಕೆ ನಾವು 1 3 ಕೊಟ್ಕೊಳ್ತೀವಿ. 2 ಇಂದ 3 ಅಷ್ಟೇ ಕೊಡೋದು. ಅದ್ರ ಕಡಲೆ ಬೀಜ ಒಂದು 6 ಇಂದ 8 ಕೊಡ್ತೀವಿ. சரி, இப்போ இந்த இது இருக்குல்ல, கடலை பீஜால வந்து பல்ட்டி ஜாஸ்தி கம்மி ஆகுமா இல்லை பாதாம்ல ஜாஸ்தி கம்மி? அதை பற்றி சொல்லுங்களேன். பாதாம்ல கம்மி ஆகுங்களா? ஊற வச்சு குத்தா கம்மி ஆகும், அப்படியே குத்தா ஜாஸ்தி ஆகும். அப்படிங்களா? இதுல கடலை பீஜால ಸ್ಟ್ರೆಂತ್ ಬಾಡಿ அது வந்து பல்ட்டில எந்த டிஃபரன்ஸ் இருக்காதா? ಡಿಫ್ರೆಂಟ್ ಇರ್ಕಾದ ಅದು. ಓಕೆ. ಅದೇನಂದ್ರೆ ಸ್ಟಾರ್ಟಿಂಗ್ ಕೊಟ್ರೆ ಕಫ್ ಸೇರ್ಕೊಳ್ಳುತ್ತೆ, ಅದೊಂದೇ ಡಿಫ್ರೆಂಟ್. 2 ಅವರ್ ಅಕ್ಕಿಗೆ ಸ್ಟಾರ್ಟಿಂಗ್ ಕೊಟ್ಕೊಂಡ್ ಬಂದ್ರೆ ಕಫ್ಗಳು ಸೇರ್ಕೊಳ್ಳುತ್ತೆ. ಅದಕ್ಕೆ ಸ್ಟಾರ್ಟಿಂಗ್ ಕೊಡಕ್ ಹೋಗಲ್ಲ ನಾವು. ಏನಿದ್ರು ಮಿನಿಮಮ್ ಒಂದು 4 ಅವರ್ 5 ಅವರ್ ಆ ರೇಂಜಿಗೆ ಬಂದ್ರೆ ಅವಾಗ ಡಿಫ್ರೆಂಟ್ ಆಗತ್ತೆ. ಅವಾಗ ಏನಂದ್ರೆ ಬಾಡಿ ಆಕ್ಟಿವೇಟ್ ಜಾಸ್ತಿ ಇರತ್ತೆ. ಮೂಕಡಲ್ಲ ತರಮಾಟಿಂಗ್ಲಾ? ಮೂಕಲ್ಲ. ಏ ಬ್ರದರ್, ಅದು ಹೆಂಗೋ ಕ್ಲೈಮೇಟ್ಗೆ ಹೆಂಗೋ வீட்டுக்கு செட் ஆகல. ஏன்னா கோல்ட் ஜாஸ்தி இங்க. அது இப்போ நம்ம குத்துமான அந்த பெர்ஃபார்மன்ஸ் இருக்காது. அதனால ஸோ பிரதர், உங்க புறா எப்படி ட்ரெயின் பண்ணீங்க அதை சொல்லுங்க. லைட் போட்டால் தான் புறா உட்காருமாமே, அதை பற்றி சொல்லுங்க. அவங்க ಬಾಸಕ್ಕೆ ತಾಗಿತ್ತು ಎಲ್ರಿ ಬ್ರದರ್, ಲೈಟ್ ಹಾಕೋ ಅಂದ್ರೇನೆ ನಿಮಗೆ ನೋಡಿ ಬ್ರದರ್, ಈಗ ಕೈಯಿಂದ ಬಿಟ್ರೆ ನೀವು ನೋಡಿರ್ತೀರಾ ನೋಡಿ, ಒಂದು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಒಂದ್ ರಿಸ್ಕ್ ತಗೊಳ್ಳೇಬೇಕು. ಈ ಅಕ್ಕಿನ ನೀವು ವರ್ಷ ನೋಡಿ, ಈ ಅಕ್ಕಿ ಟೈಮ್ ಮಾಡೈತೆ, ಈ ಅಕ್ಕಿನ ಯಾರಾದ್ರೂ 7 ಗಂಟೆಗೆ ಬಿಡಕ್ ಹೋಗ್ತಾರೆ. ನಾನು 7 ಗಂಟೆಗೆಲ್ಲ ನೈಟ್ 7 ಗಂಟೆಗೆ ನೈಟ್ 7 ಗಂಟೆಗೆ ಬಿಟ್ಟು ಆಮೇಲೆ ಕುತ್ಕೊಳೋದು ಯಾವಾಗ? 11 ಗಂಟೆ 12 ಗಂಟೆಗೆಲ್ಲ ಕೂರಿಸಿದ್ವಿ.
ಬರೀ ಲೈಟ್ ಆನ್ ಮಾಡಿದ್ರೆ ಅದಕ್ಕೆ ಇಂಡಿಕೇಟರ್, ಓಕೆ. ಓ ನಾನ್ ಮನೆಗ್ ಬರ್ಬೇಕು ಅಂತ ಮೈಂಡ್ ಸೆಟ್ Red light ಅಲ್ಲಿ ಐತೆ. ಸೆಟ್ ಮಾಡಿದ್ವಿ. ಕೆಳಗಡೆ ಕೆಳಗಡೆ ಲೈಟ್ ಆನ್ ಇದ್ರೆ ಅಕ್ಕಿ ಆಡ್ತದೆ, ಛತ್ರಿ ಲೈಟ್ ಆನ್ ಆದ್ರೆ ನಾನ್ ಬರ್ಬೇಕು ಅಂತ ಅದಕ್ಕೆ ಮೈಂಡ್ ಸೆಟ್ ಸೂಪರ್ ಬ್ರದರ್, ಸೂಪರ್. ಅದು ಬೆಳಗ್ಗೆಯಿಂದ ಉಡನ್ ಹೆಂಗಿರತ್ತೆ ಅಂದ್ರೆ ಆರ್ಪಾರು ಮನೆ ಮೇಲೆ ಬರೋದು, ದೂರ ಬರ ಬೇರೆ ದೂರ ಬರದಲ್ಲೇ ಇರುತ್ತೆ ಅದು. ಇವು 6:30 7 ಗಂಟೆ ಹತ್ರ ನೋಡಿ ಅಬ್ಸರ್ವ್ ಮಾಡಿ, ಯಾವ ವಿಡಿಯೋದದು ಅಬ್ಸರ್ವ್ ಮಾಡಿ, ಮನೆ ಬಿಟ್ಟು ಹೋಗಲ್ಲ ಅದು, ಮನೆ ಮೇಲೆ ಸುತ್ಕೊಂಡಿರತ್ತೆ. ಸೂಪರ್. ಲೈಟ್ ಇವಾಗ ಒಂದು ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇವಾಗ ನಮ್ ಬಂದ್ಬಿಟ್ಟು ಮಸೀದಿ ಪಕ್ಕನೇ ಇರೋದು. 6:30 ಅಜಾಮ್ ಬರುತ್ತೆ, ಕರೆಕ್ಟ್ ಆಗಿ ಅದಾಗ್ಬೋದು. ಆ ಟೈಮ್ ಅಕ್ಕಿ ಎಲ್ಲಾದ್ರೆ ಇರ್ಲಿ ದೂರ ಕರೆಕ್ಟ್ ಆಗಿ ಮನೆ ಮೇಲೆ ಬ್ರದರ್, ಆಮೇಲೆ ಇನ್ನೊಂದು ವಿಷಯ, ಇವಾಗ 6 o'clock சாமி கும்பிடுறப்ப இங்க பூரா ஜங்லி பூரா கிட்டத்தட்ட ஒரு 1000 பூரா பறக்குது. ನಮ್ ಫ್ರೆಂಡ್ ಅವ್ರ ಗಿಫ್ಟ್ ಅದು. ಇಲ್ಲ ಬ್ರದರ್, ನಮ್ ಫ್ರೆಂಡ್ ಅವ್ರ ಸಾಕಿರೋದು ಅದು. ಹಂಗೇದೋ ಒಂದು ಬಂತಾವಡಿ 6 ಪುರ ಒಂದು ಪುರ ಕೂಡ ಸೇರೋದು ನಮ್ಮ ಇದು ಬರ್ಲಿಯಾ ಬಂದಿಲ್ಲನಾ? ಅದ್ರ ಹಿಸ್ಟ್ರಿದಲ್ಲೇ ಅಕ್ಕಿ ಜೊತೆನೆ ಆಡಲ್ಲ ಅಂತ ಬಂದ್ ಕಚ್ಕೊಳ್ಳೋ ಅಕ್ಕಿನೂ ಸಿಕ್ಬಿಟ್ರೆ ದೂರ ಕರ್ಕೊಂಡೋಗಿ ಅದ್ ಕಲ್ದಾಕ್ಬಿಟ್ಟು ಬಂದ್ ಸೂಪರ್. ಮೈಂಡ್ ಸೆಟ್ ಇಲ್ಲ ಅದು ಅಕ್ಕಿ. ಅದು ಅಕ್ಕಿ ಆಡಿದ್ದು ನೀವು ನೋಡ್ಬೋದು ವಿಡಿಯೋದಲ್ಲಿ. ಬೆಳಗಿಂದ ತುಂಬಾನೇ ಬಿಸಿಲಿತ್ತು, ಗಾಳಿನೂ ಇದ್ದಿಲ್ಲ. ಅಕ್ಕಿ ಹೆಂಗಾಡ್ತು ಅಂದ್ರೆ ಎಲ್ಲಿ ತಣ್ಣಗೈತೆ ಆ ಮೂಲೆಗೆ ನುಗ್ತೈತೆ ಅಕ್ಕಿ, ಬಿಸಿಲು ಕಡೆನೆ ಬರ್ತಾ ಇಲ್ಲ ಅಕ್ಕಿ. ಸೂಪರ್. ಬೇರೆ ಅಕ್ಕಿ ಎಲ್ಲ ನೀವು ನೋಡಿರ್ತೀರಾ, ಅಕ್ಕಿ ತಾಕತ್ ಅದು ಖಾರಕ್ಕೆ ಎಷ್ಟು ತಾಕತ್ ಇರತ್ತೆ ಅವಾಗ ತನಕನೂ ಮೇಲೆ ಇರತ್ತೆ. ಅದು ಯಾವಾಗ ಇದು ಸುಸ್ತಾಗತ್ತೆ ಅವಾಗ್ಲೇ ಕೆಳಗಡೆ ಬರುತ್ತೆ. ಇವನ್ ಹೆಂಗಂದ್ರೆ ಇದಕ್ಕೆ ಯಾವಾಗ ತನಕ ತಾಕತ್ ಇರತ್ತೆ ಕೆಳಗಡೆನೆ ಉಸ್ತಾ ಇರ್ತಾನೆ. ಯಾವಾಗ ಆಡಕ್ ಆಗಲ್ಲ ಇವನ್ಗೆ ಅವಾಗ ಮೇಲೆ ಹೋಗಿ ಗಾಳಿಗೆ ರೆಕ್ಕೆನೆ ಹಾಕಲ್ಲ, ಬರೀ ತೇಲಾಡ್ಕೊಂಡೆ ರೆಕ್ಕೆನೆ ಹಾಕಲ್ಲ. பிரதர், அப்புறம் இன்னொரு விஷயம் கேட்கணும். இப்போ வந்து உங்க புறா பறக்குது இல்லை 5 hours பறக்கு, இந்த தம் தண்ணி, இந்த சோன்சி நீர், இந்த பீக் வாட்டர்ஸ், அதுக்கப்புறம் அதெல்லாம் நீங்க தருவீங்களா இல்ல கஃபா ಕ್ಲೀನ್ பண்றது அதெல்லாம் பண்றீங்களா? ನಾங்களೇ ದಮ್ ಪೌಡರ್ ನಾವೇ ಮಾಡ್ಕೊಳ್ತೀವಿ, ದಮ್ ಪೌಡರ್ ಮಾಡ್ಕೊಳ್ತೀವಿ. ಮಾಡ್ಕೊಂಡು ದಮ್ ಪೌಡರ್ ಏನಿದೆಯೋ ಮಿನಿಮಮ್ ಒಂದು 3 hour ಮೇಲೆ ಅಕ್ಕಿ ಆಗಿದೆಯೋ ಅದಕ್ಕೆ ಯೂಸ್ ಮಾಡ್ಕೊಂಡು ಹೋಗುತ್ತೆ. ஓகே, தம் பவுடர்னா என்ன பிரதர் ஆக்சுவலா? ದಮ್ ಪೌಡರ್ நான் லிஸ்ட் ಬೇಕಂದ್ರೆ ಕಳಿಸ್ತೀವಿ. இல்ல எனக்கு இல்ல, இவங்களுக்கு தான் தரணும் அந்த தம் பவுடர். ஏன்னா இங்க பாருங்க பிரதர், உங்களுக்கு நாலேஜ் இருக்கு, நீங்க விடுறீங்க, ஓகேவா? ஆனா இங்க என்ன பண்றாங்க, நிறைய பேர் வந்து நிறைய ஏமாத்திக்கிட்டு பிஸ்னஸ் பண்ணிக்கிட்டு தப்பு பண்ணுறாங்க இல்லைங்களா? ஸோ அப்போ என்ன ஆகிடுதுன்னா, நம்ம வீடியோவால் யங்ஸ்டர்ஸ் வந்து ஏதான ஒரு விஷயம் கற்றுக்கிட்டானுங்க, நமக்கு அது சந்தோஷம் இல்லையா? ஓகேவா? அதனால தான் அவங்களுக்கு சொல்லி கொடுத்தீங்கன்னா உங்கள் பேரால் அவங்களும் வந்து ஒரு நல்ல டீம் விடுவாங்க. ஓகே ஃப்ரெண்ட்ஸ், இங்கே பாருங்கள், இவருடைய நம்பர் கூட தந்துடுறேன். இவர் வந்து சாதாரண ஆள் இல்லை, செம்ம ஒரு நாலேஜபிள் ஃபேன்சியர். இவரை நீங்கள் கான்டாக்ட் பண்ணிங்கன்னா சைலண்ட் நீங்கள் பண்ணீங்கன்னா கண்டிப்பாக உங்களுக்கு ஒரு நல்ல ஒரு பெனிஃபிட் வந்து கிடைக்கும். பண்ணுவீங்கல்ல? 100%. சூப்பர் சூப்பர். நம்மளுக்கு யாருன்னா ஆட்டோனா ஹெல்ப் பண்ணுவோம் அவ்வளோதான். அதே மாதிரி சார் வந்து புறா மார்க்கெட் வச்சிருக்காரு, உங்களுக்கு நல்ல புறா எதனா தேவைப்பட்டுச்சுனாலும் கண்டிப்பாக அவருக்கு ஹெல்ப் பண்ணுவார். பண்ணுவீங்கல்ல? அதே மாதிரி அவங்களுக்கு வந்து நம்ம சேனல் மூலியமா நம்ம இந்த வீடியோ பார்த்து வந்தால் டிஸ்கவுண்ட் கூட நீங்கள் பண்ணணும். 100% பண்ணுறேன். இன்னொன்று என்னன்னா வீடியோவில் சொல்லிடுறேன், 12 hour 13 hour மைண்ட்லேருந்து வராதிங்க என்கிட்ட புறா இல்லை. அந்த மாதிரி பட்ஸுங்கெல்லாம் நான் என்கிட்ட இல்லை. ஓப்பனாக நான் சொல்லிட்டு தருவேன், 5 6 hour புறா போஇருக்குதுன்ட்டு. ಯಾಕಂದ್ರೆ ಏನೇನೋ ತಿಳ್ಕೊಂಡು ಬಂದ್ಬಿಡ್ತಾರೆ ಈಸಿ, ಕೈಯಿಂದ ಬಿಟ್ರೆ 13 hour 12 hour ಆ ಮೈಂಡ್ ಸೆಟ್ ಅಲ್ಲೇ ಬರ್ತಾರೆ. ನಾನು ಓಪನ್ ಆಗಿ ಹೇಳ್ತೇನೆ, ನಾನು ಕೊಡ್ತೀನಿ 5 ಇಂದ 6 hour ಕನ್ಫರ್ಮೇಶನ್ ಆಡತ್ತೆ. ನೀವು ಏನ್ ಡಿಫ್ರೆಂಟ್ ಡ್ಯೂಟಿ ಮಾಡ್ತೀರೋ ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ. ಇವಾಗ ಸುಮ್ಮನೆ ಮನೆ ಒಳಗಡೆ ಕೂತ್ಕೊಂಡು ಆಡ್ಬಿಡು ಅಂದ್ರೆ ಆಡಲ್ಲ. பிரதர், இப்போ வந்து இந்த புறா வந்து 13 hour பறந்துச்சு இல்லைங்களா? அந்த 13 hourக்கு முன்னாடி நாள் வந்து என்ன ஃபுட் எல்லாம் அதுக்கு தந்தீங்க? என்ன மாதிரி ரிகவரி பண்ணீங்க? ಸೇಮ್ ಪ್ರೊಸೀಜರ್. எவ்வளவு ಬಾದಾಮಿ எத்தனை பாதாம்? 2 ಬಾದಾಮಿ, 8 ಕಲ್ಲೆ ಬೀಜ. 8 ಕಲ್ಲೆ ಬೀಜ. அதுக்கு முன்னாடி நாள் வந்து அதை பறக்க வச்சிருந்தீங்களா இல்ல ரெஸ்ட்? அது ரெஸ்ட். ஸோ சாட்டர்டே చూడని కూర్చోండి. ಸಾಟರ್ಡೆ ರೆಸ್ಟ್, ಫ್ರೈಡೇ ಬಿಟ್ಟಿದ್ರಿ ಬಾಲಾಘಾಟ್. ಸಾಟರ್ಡೆ ಇದು ಇಂಚಿ ಕರೆಕ್ಟ್ ಟೂರ್ನಮೆಂಟ್ ಇಚ್ಚಿ, ಅದಕ್ಕೆ ಫ್ರೈಡೇ அந்த ஏரியா டூர்னமெண்ட். ரெஸ்ட் இருக்க ஏதாச்சும் ஃப்ரீ பண்றது, கை உடான் பண்றது அதெல்லாம் பண்றது ரூம்ல ஃப்ரீ பண்ணிக்கிறீங்களா? ஓகே சூப்பர். அப்போ வந்து நீங்க என்ன பண்ணீங்க, ஃப்ரைடே வந்து வால் கட்டி விட்டீங்க. அப்போ என்ன டைம்க்கு விட்டீங்க புறாவை? 6 மணிக்கு சாயங்காಲ. என்ன பிரதர் இது லாஜிக்கு? ಸಾಯಂಕಾಲ ಕಣ್ಣು ನಿಜ இவங்க பேச்சு கேட்டு நீங்க சாயங்காலம் விட்டு புறாவை தொலைச்சிக்காதீங்க. ಅದು ನಮ್ ಸೆಟ್ ಆಗ್ಬಿಡಿದೆ ಅಕ್ಕಿ. ನಾವು ಬೇರೆಯವ್ರಿಗೆ ಯಾರಿಗೂ ಹೇಳಲ್ಲ, ಯಾಕಂದ್ರೆ ಅದು ಇಲ್ಲ, ಅದ್ರಲ್ಲಿ ಚೋರಿ ಚೆನ್ನಾಗಿದೆ, ಓಕೆ ಬರ್ಬೋದು. ಎಲ್ಲಾರು ಆತರ ಹೋಗಲ್ಲ. ಅದು ನಮ್ಮ ಮೈಂಡ್ ಸೆಟ್ ನಾಗ ಗೊತ್ತು, ಅದು ಏನ್ ಮಾಡತ್ತೆ
ஃபிக்ஸ் ஆகிடுச்சு. ஆக்சுவலாக கோயம்புத்தூர்ல என் ஃப்ரெண்ட்ஸ் இருக்காங்க பிரதர். என் ஃப்ரெண்ட்ஸ் எல்லாம் இதுதான் பண்றாங்க. என்னன்னா சாயங்காலம் 4 o'clock 5 o'clock எல்லாம் புறா விடுவாங்க. நான் கேட்டேன், என்ன பிரதர் சாயங்காலம் இல்லைண்ணா இப்படிதானே விட்டு புறா நைட்டு பழகணும்னா அப்படிம்பாங்க. அதே மாதிரி அந்த புறா நைட்டு பழக வச்சு அங்கே 13 வரலாம் அங்கேயும் விடுறாங்க. ஸோ இப்போ கர்ணபுராலே வந்து பெரிய இதுனா கோயம்புத்தூர் அண்ட் பெங்களூர். மைண்ட் செட் வந்து கோயம்புத்தூர்ல என் ஃப்ரெண்ட் இருக்காங்க, அங்கிருந்தா இங்க வந்திருக்கா. அந்த மைಂಡ್ ಸೆಟ್ அவங்க அந்த ಟೈಮ್ಲೇ சொல்லிருக்காங்க, ತರ ಲೈಟ್ ಫೋಕಸ್ ಮಾಡಿಸು ಒಂದ್ ಕಡೆ ನಾವು ಅಕ್ಕಿ ಬಿಡಿ ನಮ್ಮ ಹುಡುಗರ ಹತ್ರನೇ ಅಕ್ಕಿ ಬಿಡಿಸಿದ್ರಿ. ಅವಾಗ ಅಲ್ಲಿ 12 ಅವರ್ ಚಿಲ್ಲರೆ ಆಡ್ತು. ಅವಾಗ ಊರು ಅಂದಿದ್ದು ಲೈಟ್ ಮೇಲೆ ಫೋಕಸ್ ಮಾಡಿಸು ಅಂತ. ಆಮೇಲೆ ಇವನು ಅದ್ರಲ್ಲಿ ಫುಲ್ ಡೀಪ್, ಇವನ್ ಸ್ವಲ್ಪ ಹೇಳ್ದೆ ಇವನ್ಗೆ ಅವಾಗ ಹೇಳಿದ್ದೆ ಲೈಟ್ ಅಲ್ಲಿ ಫೋಕಸ್ ಮಾಡಿಸೋ ನೋಡೋಣ ಅಂತ. ಇವನ್ ಸ್ವಲ್ಪ ಅದ್ರಲ್ಲಿ ಒಂಥರ ಹುಚ್ಚ, ಇವನ್ ಸ್ವಲ್ಪ ಅಕ್ಕಿದಲ್ಲಿ ಮಾಡ್ಬಿಡ್ತಾರೆ. ಅಲ್ಲಿ ಕೊಯಮತ್ತೂರಿನಲ್ಲಿ ನನ್ನ ಫ್ರೆಂಡ್ಸ್ ತುಂಬಾ ಜನ ಅವರೆಲ್ಲ ಟ್ರೈನಿಂಗ್ ಮಾಡೋದ್ರಲ್ಲಿ ತುಂಬಾ ಬ್ರಿಲಿಯಂಟ್ ಅವರು. அவங்கள பயமே பட மாட்டாங்க. நான் கேட்பேன், நான் பிரதர் 4 o'clock 5 o'clock விடுறீங்களே பூரா மிஸ் ஆயிடாதா? ஆனா மிஸ் ஆகிற பூரா வேணாண்ணா, உக்கார பூரா தான் நான் ஜெயிக்கும். அந்த மாதிரி அந்த அளவுக்கு டேலண்டட் ஷோக்தார் வந்து கோயம்புத்தூர்ல இருக்காங்க. ஸோ கோயம்புத்தூர் ஹாய். ஓகே பிரதர், இப்போ என்ன பண்ணீங்க? முந்தா நாள் வந்து ஃப்ரைடே விட்டீங்க, அதுக்கு முன்னாடி நாள் விட்டீங்களா? ஃபர்ஸ்ட் 2 days பேக் விட்டுருந்தோம். அப்போ என்ன பண்ணீங்க? நார்மல் உடன் கூட்டுறோம்ல அந்த டைம்ல. அது எந்த டைம் விட்டீங்க? அப்போ அந்த இது என்ன டைம் நார்மல் 6 hours ಚಿಲ್ಲರೆ. 6 hours. அப்போ நீங்க வந்து ಫುಲ್ಗಾ ನಾವು ಫುಲ್ ರನ್ நீங்க தரவே மாட்டீங்களா? ಸೀಲಿಂಗ್ ಇருக்கு. ಇವಾಗ ಏರಿಯಾದಲ್ಲಿ ಇಲ್ಲ ಅಂದ್ರೂ ಒಂದು 40 ಮೆಂಬರ್ಸ್ ಟೂರ್ನಮೆಂಟ್ಸ್ ದಿವಸ ಅವಂದು ಅಂತ ಹೋಗ್ತಾನೆ ಐತೆ ಇಲ್ಲಿ. ಇವಾಗ ಹೆಂಗಂದ್ರೆ ಇವಾಗ 1 ಗಂಟೆ ಮೇಲೆ ಬಿಟ್ರೆ ಅದು ಲಾಜಿಕ್ ಬರಲ್ಲ ನಮ್ಮ ಮೈಂಡ್ ಸೆಟ್ಗೆ. ನಮ್ಗೊಂದು ಬೆಳಗ್ಗೆ ಬಿಡ್ಬೇಕು ಇಲ್ಲ ಸಂಜೆ ಬಿಡ್ಬೇಕು ಅಷ್ಟೇ. ಇದಕ್ ನಾವು ಟ್ರೈನ್ ಲೆಕ್ಕಾಚಾರ ಮಾಡಿರೋದು. ಇವಾಗ ಬೆಳಿಗ್ಗೆ ಯಾರ್ದಲ್ಲ ಅಂದ್ರೆ ಬೆಳಿಗ್ಗೆ ಬಿಟ್ಬಿಡ್ತೀವಿ. ಬೆಳಿಗ್ಗೆ ಯಾರ್ದು ಇದ್ದಿಲ್ಲ ಒಂದ್ ದಿವಸ, ಅವಾಗ ಫುಲ್ ಕುಚ್ಚಿ ಬಾಲ ಕಟ್ಕೊಂಡ್ ಬಿಟ್ರಿ 7 hour 8 ನಿಮಿಷನೋ 7 hour 10 ನಿಮಿಷ ಆಡ್ತದೆ. ತಿರ್ಗಾ ನೆಕ್ಸ್ಟ್ ಉಡನ್ ಟೈಮಲ್ಲಿ 2 ಬಾಲ ಕಟ್ಬಿಟ್ಬಿಟ್ಟಿರಿ ಸ್ವಲ್ಪ ಟೈಮ್ ಮಾಡಲಿ ಅಂತ. ಅವತ್ತು 10 hours ಇಲ್ರೆ. ಲಾಸ್ಟ್ ಸ್ಯಾಟರ್ಡೆ ಬಿಡ್ಬೇಕಿತ್ತಲ್ಲ, ಸ್ಯಾಟರ್ಡೆ ಟೂರ್ನಮೆಂಟ್, ಏರಿಯಾ ಟೂರ್ನಮೆಂಟ್ ಅಲ್ಲಿ ನಾರ್ಮಲ್ ಟೂರ್ನಮೆಂಟ್ ಹುಡುಗ ಬಿಡ್ತಾನೆ ಅಂದ್ಬಿಟ್ಟು ನಾವು ಫ್ರೈಡೇನೇ ಮಾಡ್ಕೊಂಡು அವಾಗ 6 ಗಂಟೆ நைட்டுக்கு ಬಿಟ್ರಿ. அವಾಗ 8:45 ಏನು ಕೂತ್ಕೊ. எனக்கு ஒரே ஒரு லாஜிக் மட்டும் இருக்குது. இப்போ ஒரு புறா வந்து நம்ம டைம் வர வைக்கணும், அதுக்கு ரன்னிங் கொடுத்தா தானே டைம் வரும். ರನ್ನಿಂಗ್ ಅಂದ್ರೆ ಡೈಲಿ ರನ್ನಿಂಗ್ ಕೊಡ್ತಾ ತಾನೆ. ರನ್ನಿಂಗ್ ನಾನು ಬಾಲ ಕಟ್ಕೊಂಡೇ ಮಾಡ್ತಾ ಇದ್ದೀವಿ. ಬಾಲ ಕಟ್ತೀವಿ, ನೆಕ್ಸ್ಟ್ ದಿವಸ ಬಂದ್ಬಿಟ್ಟು ಫ್ರೀ ಉಡನ್ ಕೊಟ್ಬಿಡ್ತೀನಿ ನಾನು. ಯಾಕಂದ್ರೆ ಇವಾಗ ನಾವು ಇಲ್ಲಿ ಹೆಂಗಿದೆಯೋ ಹಂಗ್ ಆ ಥರ ಡಿಫ್ರೆಂಟ್ ಆಗಬೇಕು. ಓಕೆ, ಇವಾಗ ನಾವು ಬಿಡೋಕ್ಕೇನಿಲ್ಲ, ನಮ್ಮ ಟೈಮ್ ಇಲ್ಲ ಬಿಡಕ್ಕೆ. ಸೂಪರ್, ಅದೇ ಮೈಂಡ್ ಸೆಟ್ ಆಗಿರೋದಿಲ್ಲ. ಓಕೆ. ಇನ್ನೊಂದೇನಂದ್ರೆ ಅವ್ನು ಆಡ್ತಾನೆ, ಅದು ಒಂದು ಒಪ್ಪು ಜಾಸ್ತಿನೇ ಐತೆ ನಮಗೆ. சூப்பர் பிரதர். அப்புறம் ஸோ ஆக்சுவலாக பிரதர், நம்ம வந்து இந்த புறாக்கலையில் ஜெயிக்கணும்னா கண்டிப்பாக ஒரு டீம் வேணும். அது உங்கள் டீம் ரொம்ப பெருசாக இருக்கு. யாருக்கு என்னென்ன ரோலிங்க? ರೋಲ್ ಎದ್ದುಮೇ ಇಲ್ಲ ಸರ್. ಯಾರ್ಯಾರು ಅವ್ರ ವ್ಯಾಲ್ಯಲ್ಲಿ ಅವ್ರ ಏನೇನು ಕೆಲಸ ಇರುತ್ತೆ ಅವರು ಆ ಪ್ರಕಾರ ಮೇಂಟೈನ್ ಮಾಡ್ಕೊಳ್ತೀವಿ ನಾವು. ಬೆಳಗ್ಗೆನೆ ನಾಳೆ ಉಡನ್ ಐತೆ ಅಂದರೆ 4 ಜನ ಇದ್ದಾರೆ. ಇವರು ನಮ್ಮ ಸುಜ್ಜಾ, ಫಾರೂಕು, ಗೌಸು ಅವರೆಲ್ಲ ಅವ್ರವ್ರ ವರ್ಕ್ಸು ಅವ್ರು ಪೋಸ್ಟ್ ಮಾಡ್ಕೊಂಡು ಒಂದು 1 hour 2 hour ನೀನು 2 ಗಂಟೆ ತನಕ ನೋಡ್ಕೊ, ಅದ್ರ ಮೇಲೆ ನಾನು ನೋಡ್ಕೊಳ್ತೀನಿ. ಹಂಗೆ ಬಂದು ಅವ್ರು ನೋಡ್ಕೊಳ್ತಾರೆ. ಬರೀ ನಾನು ಬರೋದು ಒಂದೇ ಉಡನ್. ಇವು ಇಷ್ಟು ವರ್ಷದಲ್ಲೂ ಇವರೇ ಎಲ್ಲ ಡ್ಯೂಟಿ ಮಾಡೋದು, ಅಕ್ಕಿ ಮೇಯಿಸೋದು ಎಲ್ಲ ಇವರೇ. ನಾನು ಬರ್ತೀನಿ, ಸೀಲ್ ಒಂದು ದಿವಸ ಉಡನ್ ನೋಡ್ತೀನಿ ಅಷ್ಟೇ. ನಂದು ಇದರಲ್ಲಿ ನನ್ನ ರೋಲೇ ಇಷ್ಟೇ ಸೀದಾವಡಿಯಲ್ಲಿ. ಇವ್ರನ್ನ ಮೆಕ್ಕಿದೆಲ್ಲ ನಮ್ಮ ಹುಡುಗರೇ ಅವ್ರು ಮಾಡಿದ್ರು. தேங்க்யூ, கங்க்ராச்சுலேஷன். ஆக்சுவலாக ஒரு டீம் ஒர்க் இல்லைன்னா எந்த கேம்லேயுமே வந்து வின் பண்ண முடியாது. ஸோ மெயினாக அந்த புறாவுக்கு கண்டிப்பாக டீம் ஒர்க் வேணும். ஸோ எல்லா லாஃப்டில் இருக்க ஜாக்கிக்கு ஒரு பெரிய நன்றி. அவங்கவுங்க லாஃப்ட்டை வந்து பத்திரமா பார்த்துக்கிட்டு இருக்கீங்க. ஸோ இந்த வீடியோ ரொம்ப நல்லா இருந்திருக்கும் நான் நினைக்கிறேன். எனக்கு தேவையான இன்ஃபர்மேஷன் முடிஞ்ச அளவுக்கு இவங்ககிட்ட கறந்துருக்கேன். அப்படி இல்லைன்னா இவரோட நம்பரை கொடுத்துட்றேன், அவரை பிடிச்சி ஃபோன் போட்டு கேட்டு தெரிஞ்சுக்கோங்க. ஸோ இவங்க இந்த வருஷம் சேம் இந்த புறா திருப்பி விட போகிறீங்களா இன்னொரு வாட்டி? ಕೆಲಸ ಇವಾಗ ಹೆಂಗಂದ್ರೆ ಇದು ರನ್ನಿಂಗ್ ಮಾಡಿದ್ರೆ ಬಿಟ್ಬಿಟ್ರೆ ಆಗೋಯ್ತು ಅಷ್ಟೇ. ವರ್ಷ ಒಂದು ಟೂರ್ನಮೆಂಟ್ ಅಷ್ಟೇ ನಮ್ಮ ಮೈಂಡ್ ಸೆಟ್. ஸோ இவங்க லாஸ்ட் இயரும் 13 hour விட்டுட்டாங்க, இந்த வருஷமும் 13 hour 22 minutes. 11 hour ಬಿಟ್ರಿ. ஓ
ஓ ಇದೇ ಅಕ್ಕಿ செம கன்சிஸ்டன்ட் ஓ இது தேர்ட் இயரா இது ಫೋರ್ತ್ ಇಯರ್ ಫಸ್ಟ್ ಇಯರ್ ಬಂದು 11 ಅವರ್, ಸೆಕೆಂಡ್ ಇಯರ್ ಬಂದು 8 ಅವರ್ ಮೇಲೆ ಶಿಖರ ಚೇಂಜ್ ಮಾಡಿ ಅಕ್ಕಿ ಬಿದ್ದೋಯ್ತದು. ಓಕೆ ಏಟ್ ಬಿದ್ದಿತ್ತು ಅಕ್ಕಿಗೆ. ಆ ವರ್ಷ ನಾವು ಬಿಟ್ಟಿಲ್ಲ, ರೆಡಿ ಮಾಡಿದ್ರಿ. ತಿರ್ಗಾ 3ನೇ ವರ್ಷ ಅಕ್ಕಿ ಬಿಟ್ರಿ 13 hours 12 ಅವರು, ಆಮೇಲೆ 13 hours, ஆಮೇಲೆ 13 சூப்பர் பிரதர், சமபுரா ப்ரீடிங்க்கு பத்திரமா வச்சுக்கோங்க பிரதர், சரிங்களா? ஏன்னா ஆல்ரெடி அதோடைய அம்மாவையும் இது பண்ணிட்டீங்க. ஓகே, இதோடைய அண்ணன் தம்பி குட்டி கிட்டி எதுவுமே இல்லை இப்போ உங்ககிட்ட. பறக்க வச்சது எதுவுமே ஒரு குட்டி கூட இல்லைல்ல உங்ககிட்ட. ஸோ இது ನೀವು ಖಂಡಿತ ಬ್ರೀಡ್ பண்ணி இந்த ಲೈನ ಕಾಪಾತುங்க. ಒಂದು ಐತೆ, ಅದು ಯಾರಿಗೋ ನಾವು ಗಿಫ್ಟ್ ಕೊಟ್ಟಿದ್ದೀವಿ, ಹೆಸರು ಬೇಡ, ಗಿಫ್ಟ್ ಕೊಟ್ಬಿಟ್ಟಿದ್ದೀವಿ. ಸರಿ ಇಟ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ಖುಷಿ. நல்ல புறா, நல்ல இது. ஸோ தேங்க்யூ ஸோ மச். திருப்பி நெக்ஸ்ட் டைம் விட்டிங்கன்னா நல்ல டைம் விடுங்க, நான் திருப்பியும் வந்து உங்களை வந்து லைவ் வீடியோ பண்ணுறேன். ஸோ அப்கமிங் டோர்னமெண்ட்ஸ்க்கு, அப்கமிங் இயர்ஸ்க்கு உங்களுக்கு என்னுடைய ஆல் தி பெஸ்ட் பிரதர். தேங்க்யூ ஸோ மச். தேங்க்யூ.